ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಿಮಗೆ ನಾಳೆ ಗುರುವಾರ 5ನೇ ತಾರೀಕಿನಂದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇರುತ್ತೆ. ಈಗಾಗಲೇ ನಿಮಗೆ ಸರಿಯಾಗಿ 7:30ಕ್ಕೆ MCQ ಹಾಗೆ ಖಾಲಿ ಬಿಟ್ಟ ಸ್ಥಳಗಳು ಇರ್ಬೋದು, ಹಾಗೆ ಕಾಲಾನುಕ್ರಮ, ಹಾಗೆ ನಕ್ಷೆಗೆ ಸಂಬಂಧಪಟ್ಟಂಥ ಬಹುಮುಖ್ಯ ಪ್ರಶ್ನೆಯನ್ನು ಮಾಡಲಾಗುತ್ತೆ. ಹಾಗೆ ಸರಿಯಾಗಿ 7:30ಕ್ಕೆ ಲೈವ್ ತರಗತಿಯನ್ನು ಆರಂಭಿಸಿಕೊಳ್ಳಲಾಗುತ್ತೆ. ಅಲ್ಲಿ ನಿಮಗೆ 5 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು, ಹಾಗೆ 2 ಅಂಕದ ಪ್ರಶ್ನೆಗಳು, ಬಹುಮುಖ್ಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ 80ಕ್ಕೆ 80 ಪಡೆದಿರುವಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ಅನಲೈಸ್ ಮಾಡೋಣ. ಸೊ ಇದೇ ರೀತಿ ಬರೆಯಲು ಪ್ರಯತ್ನಿಸಿ, ಹೆಚ್ಚಿನ ಅಂಕವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಶುರು ಮಾಡೋಣ. ಕನ್ನಡ ಮಾಧ್ಯಮದ ಇತಿಹಾಸದ 80ಕ್ಕೆ 80 ಪಡೆದಿರುವಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ಆಗಿದೆ. ಸೊ ಇದೇ ರೀತಿ ಆನ್ಸರ್ ಕಾಪಿಯಲ್ಲಿ ನೀವು ಬರೀಬೇಕಾಗತ್ತೆ. ನೋಡಿ ಇಲ್ಲಿ ಪಾರ್ಟ್ 3 ರೋಮನ್ ಬರಕೆಯಲ್ಲಿ ಮೆಸ್ಸ ಫಾಲೋವಿಂಗಿನ ಯಾವ ರೀತಿ ಬರೆದಿದ್ದಾರೆ ನೋಡಿ. ಸೊ ಎಲ್ಲಿ ಕೂಡ ಕಾಟನ್ನು ತಿದ್ದುಪಡಿ ಮಾಡಲಾಗಿಲ್ಲ. ಇದೇ ರೀತಿ ಬರೆಯಲು ಪ್ರಯತ್ನಿಸಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ಯಾಲಿಯೋಲಿಥಿಕ್ ಅಂದರೆ ಏನು ಅದು ಸಂಬಂಧಪಟ್ಟಿದ್ದು ನೀಟಾಗಿ ಡಿಸಿಪ್ಲಿನ್ ಆಗಿ ಬರೆಯಲಾಗಿದೆ, ಮತ್ತು ಹಾಗೆ ಹ್ಯಾಂಡ್ ರೈಟಿಂಗ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ. ಸೊ ಪ್ರತಿಯೊಬ್ಬೊಂದು ನೋಡ್ತಾ ಇರಬೇಕು ನೀವು ಅಲ್ಲಿ. ಪ್ರತಿಯೊಂದು ಪಾಯಿಂಟ್ ನೋಡಿ. 37ನೇ ಪ್ರಶ್ನೆಯನ್ನು ಭಾರತ ಮೊದಲ ಸ್ವತಂತ್ರ ಸಂಗ್ರಾಮ, ಈ ಪ್ರಶ್ನೆಯನ್ನು ಯಾವ ರೀತಿ ಬರೆದಿದ್ದಾರೆ, ಪಾಯಿಂಟ್ಗಳನ್ನು ಹಾಕಿ ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇದೇ ರೀತಿ ಬರೀಬೇಕು. ಹಾಗೆ ಪಾಯಿಂಟ್ಗಳನ್ನು ಮಾಡಿ ಬರೆದಿದ್ದಾರೆ ನೋಡಿ. ಅಲ್ಲಿ ಬುದ್ಧನ ಒಂದು ಜೀವನ ಮತ್ತು ಬರೆಯಿರಿ ಅಂತ ಇರುತ್ತೆ, ಚಿತ್ರಿಸಿ ಅಂತ ಇರುತ್ತೆ. ಆ ಪ್ರಶ್ನೆಗೆ ಈ ರೀತಿ ಉತ್ತರವನ್ನು ಬರೆದಿದ್ದಾರೆ. ಹಾಗೆ ನೋಡ್ತಿರ್ಬೋದು ನೀವು ಅಲ್ಲಿ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ ಕೇಳಿದ್ರು. ಸೊ ಅದನ್ನು ಕೂಡ ಪೀಠಿಕೆ ಆಗಿ, ಸೊ ಕಂಪಲ್ಸರಿ ಪ್ರತಿಯೊಂದು ಪ್ರಶ್ನೆಗೆ ಪೀಠಿಕೆಯನ್ನು ಹಾಕಬೇಕಾಗತ್ತೆ. ಸೊ ಅತಿ ನೋಡ್ಕೊಳ್ಳಿ. ಆ ರೀತಿಗೆ ಅಲ್ಲಿ ಬಸವಣ್ಣವರ ಸಂಬಂಧಪಟ್ಟಂಥ ಕೆಳಗಿದ್ದು ಅಷ್ಟು ಪ್ರಶ್ನೆಗಳನ್ನು ಬರೆದಿದ್ದಾರೆ. ಸೊ ಓಕೆ, ಇದೇ ರೀತಿ ಬರೆಯಲು ಪ್ರಯತ್ನಿಸಿ. ಭಾರತ ಮೊದಲ ಸ್ವತಂತ್ರ ಸಂಗ್ರಾಮ, ಅದಕ್ಕೆ ಸಬ್ ಪಾಯಿಂಟ್ಗಳನ್ನು ಹಾಕಿ ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನೋಡ್ತಿರ್ಬೋದು ನೀವು ಪ್ರತಿಯೊಂದು ಪಾಯಿಂಟ್ ಕೂಡ ಇಲ್ಲಿ ನಕ್ಷೆ ವಿಧಾನ, ಲಾಸ್ಟ್ ನಕ್ಷೆ ವಿಧಾನಲ್ಲಿ ಸಬ್ಜೆಕ್ಟ್ ಕೋಡ್ ಹಾಕಿ ಮತ್ತು ಸೈಯನ್ನು ಕಂಪಲ್ಸರಿ ಹಾಕಬೇಕಾಗತ್ತೆ. ಲಾಸ್ಟಲ್ಲಿ ಪೆನ್ಸಿಲ್ ಹಾಕಿನ ಮಾತ್ರ ಗುರುತಿಸಬೇಕಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪೆನ್ನನ್ನು ಗುರುತಿಸಬಾರ್ದು. ಪೆನ್ ಸೀಸ್ ಕಡೆಯಿಂದ ತೆಗೆದುಕೊಂಡು ನೀವು ಮ್ಯಾಪಲ್ಲಿ ಸ್ಥಳಗಳನ್ನು ಗುರುತಿಸಿ ಅದರ ಬಗ್ಗೆ ಆನ್ಸರ್ ಕಾಪಿಯಲ್ಲಿ ಉತ್ತರನ ಬರೀಬೇಕಾಗತ್ತೆ. ಹರಪ್ಪ ಎ ಅಂತ ಗುರುತಿಸಿದ್ದಾರೆ, ಬಿ ಅನ್ನೋದು ಪಾಟ್ಲಿಪುತ್ರ, ಸಿ ಬಾದಾಮಿ, ಡಿ ಬಿದರ್, ಹಾಗೆ ಇ ಅನ್ನು ಪಾಂಡಿಚೇರಿಯನ್ನು ಗುರುತಿಸಿದ್ದಾರೆ. ಈ ರೀತಿ ಗುರುತಿಸಿದರೆ ನಿಮಗೆ ಹೆಚ್ಚಿನ ಒಂದು ಇವ್ಯಾಲ್ಯೂಯೇಟರ್ಗೆ ಇಂಪ್ರೆಷನ್ ಆಗಿ ಹೆಚ್ಚಿನ ಅಂಕ ಗಳಿಸ್ಕೊಳ್ತೀರಾ. ಇದೇ ರೀತಿ ನೀವು ಡಿಸಿಪ್ಲಿನ್ ಆಗಿ ಆನ್ಸರ್ ಬುಕ್ಲೆಟಲ್ಲಿ ಬರೀಬೇಕಾಗತ್ತೆ ನಾಳಿನ ಒಂದು ಎಕ್ಸಾಮ್ಗೆ. ಓಕೆ, ಥ್ಯಾಂಕ್ ಯು. ಸರಿಯಾಗಿ 7:30ಕ್ಕೆ ಲೈವ್ ಕ್ಲಾಸ್ ಮತ್ತು MCQ ಸಂಬಂಧಪಟ್ಟಂಥ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್.